BTCಲಿ $500 ಪ್ರಾಫಿಟ್ ಮಾಡಿದ್ದೀನಿ. ಅರೌಂಡ್ 46,580 ರುಪೀಸ್ ಪ್ರಾಫಿಟ್ ಮಾಡಿದ್ದೀನಿ. ಸೊ ಈ ವಿಡಿಯೋಲಿ ನಂದು ಎಂಟ್ರಿ ಪಾಯಿಂಟ್ ಎಲ್ಲಿತ್ತು, ಟಾರ್ಗೆಟ್ ಎಲ್ಲಿತ್ತು, ಹಾಗೆಯೇ ಸ್ಟಾಪ್ ಲಾಸ್ ಎಲ್ಲಿತ್ತು ಅಂತ ಹೇಳ್ತೀನಿ. ಹಾಗೆಯೇ ನಾನು ಯಾಕೆ ಅದೇ ಪಾಯಿಂಟಲ್ಲಿ ನಾನು ಬೈ ಮಾಡಿದೆ, ಅದರದ್ದು ರೀಸನ್ಸ್ ಏನು ಅಂದರೆ ಅನಾಲಿಸಿಸ್ ಏನು ಅಂತ ಈ ವಿಡಿಯೋಲಿ ಹೇಳ್ತೀನಿ. ಸೊ ಗಮನ ಇಟ್ಟು ವಿಡಿಯೋ ಕೇಳಿಸ್ಕೊಳ್ಳಿ ನೋಡಿ, ಓಕೆನಾ. ಸೊ ಗೈಸ್, BTC ಆನ್ 15 ಮಿನಿಟ್ ಟೈಮ್ ಫ್ರೇಮ್ ನೋಡಿ ಏನು ಕಾಣಿಸ್ತು ಅಂದರೆ, ನಾನು ಫಸ್ಟು ಒಂದು ಝೋನ್ ಮಾರ್ಕ್ ಮಾಡ್ತೀನಿ, ಓಕೆನಾ. ಈ ಝೋನ್ ಮಾರ್ಕ್ ಮಾಡ್ತೀನಿ, ಓಕೆ. ಸೊ ಗೈಸ್, ಆಸ್ ಯು ಗೈಸ್ ಕ್ಯಾನ್ ಸಿ ಹಿಯರ್, ಇದು ರೆಸಿಸ್ಟೆನ್ಸ್, ಓಕೆನಾ. ಥರ್ಡ್ ಟೈಮ್ ಏನಾಯಿತು ಇಲ್ಲಿ ನೋಡಿ, ಇಲ್ಲಿ ಬ್ರೇಕ್ಔಟ್ ಕೊಡ್ತು, ಓಕೆನಾ. ಸೊ ಝೂಮ್ ಇನ್ ಮಾಡಿ ನೋಡೋದಾದರೆ ನೋಡಿ, ಇಲ್ಲಿ ಗ್ರೀನ್ ಕಲರ್ ಕ್ಯಾಂಡಲ್ ಬ್ರೇಕ್ಔಟ್ ಕೊಡ್ತು. ಸೊ ಫಸ್ಟು ಏನಾಗುತ್ತೆ, ಟ್ರ್ಯಾಪ್ ನಡೆಯುತ್ತೆ, ಅರ್ಥ ಆಯ್ತಾ. ಫಸ್ಟ್ ಏನಾಗುತ್ತೆ, ಟ್ರ್ಯಾಪ್ ನಡೆಯುತ್ತೆ. ಸೊ ಈ ಗ್ರೀನ್ ಕಲರ್ ಕ್ಯಾಂಡಲ್ ಬ್ರೇಕ್ಔಟ್ ನೋಡ್ತಿದ್ದಂಗೆ ಅದು ನೋಡಿ ಎಷ್ಟು ಹ್ಯೂಜ್ ಆಗಿದೆ ಈ ಗ್ರೀನ್ ಕಲರ್ ಕ್ಯಾಂಡಲ್, ಓಕೆನಾ. ಸೊ ಗ್ರೀನ್ ಕಲರ್ ಕ್ಯಾಂಡಲ್ ಬ್ರೇಕ್ಔಟ್ ರೆಸಿಸ್ಟೆನ್ಸ್ನ ಬ್ರೇಕ್ ಮಾಡ್ತಿದೆ ಅಂತ ನೋಡಿದ ತಕ್ಷಣ ಇಲ್ಲಿ ಬೈಯರ್ ಸೆಂಟರ್ ಆದರು, ಆಯಿತಾ. ನೆಕ್ಸ್ಟು ಒಂದು ಡಿಪ್ ತಗೋತು. ಏನಕ್ಕಪ್ಪ ಅಂದರೆ ನೋಡಿ, ಪ್ರೀವಿಯಸ್ಲಿ ನಾವು ನೋಡೋದಾದರೆ ನೋಡಿ, ಇದು ಅಪ್ ಮೂವ್, ಇದು ರಿಟ್ರೇಸ್ಮೆಂಟ್, ಇದು ಅಪ್ ಮೂವ್, ಇದು ರಿಟ್ರೇಸ್ಮೆಂಟ್, ಓಕೆನಾ. ಇದು ಸೆಕೆಂಡ್ ಪಾಯಿಂಟ್, ಓಕೆನಾ. ಪ್ರೈಸು ಇಲ್ಲಿ ಕೈಂಡ್ ಆಫ್ ಟ್ರೆಂಡ್ ಚೇಂಜ್ ಮಾಡಿತು. ಏನಕ್ಕೆ ಅಂದರೆ ಕೈಂಡ್ ಆಫ್ ಅಲ್ಲ, ಆ್ಯಕ್ಚುಲ್ ಆಗಿ ಟ್ರೆಂಡ್ ಚೇಂಜ್ ಮಾಡಿತು, ಓಕೆನಾ. ಸೇಮು ಇಲ್ಲಿ ನೋಡಿ, ಇಲ್ಲಿ ಸಪೋರ್ಟ್ ಇದು, ಅರ್ಥ ಆಯ್ತಾ. ಸೊ ಪ್ರೈಸು ಫಸ್ಟು ಅಟೆಂಪ್ಟ್ ಇಲ್ಲಿ ಟ್ರೈ ಮಾಡ್ತು, ಅರ್ಥ ಆಯ್ತಾ. ಸೆಕೆಂಡ್ ಅಟೆಂಪ್ಟಲ್ಲಿ ಏನಪ್ಪ ಆಯಿತು ಅಂದರೆ ನೋಡಿ, ಸಪೋರ್ಟ್ ಝೋನಿಂದಾನೆ ನೋಡಿ, ಎಕ್ಸಾಕ್ಟ್ ಸಪೋರ್ಟ್ ಝೋನಿಂದಾನೆ ಹೈಯರ್ ಹೈ ಹೈಯರ್ ಲೋಸ್ ಫಾರ್ಮೇಷನ್ ಆಯಿತು, ಹೈಯರ್ ಹೈ ಹೈಯರ್ ಲೋ, ಹೈಯರ್ ಹೈ ಹೈಯರ್ ಲೋ ಫಾರ್ಮೇಷನ್ ಆಯಿತು. ಸೊ ಇದು ಫಸ್ಟು ಲೋ ಫಾರ್ಮೇಷನ್ ಆಯಿತು, ಅರ್ಥ ಆಯ್ತಾ. ಇಲ್ಲಿ ಈ ಪಾಯಿಂಟಲ್ಲಿ ಸೆಲ್ಲರ್ಸ್ದು ಬೈಯರ್ಸ್ದು ಸ್ಟಾಪ್ ಲಾಸ್ ತಿಂತು, ಓಕೆನಾ. ನೆಕ್ಸ್ಟ್ ಏನಪ್ಪ ರೀಸನ್ ಅಂದರೆ ನೋಡಿ, ನಾನು ಒಂದು ಟ್ರೆಂಡ್ ಲೈನ್ ಎಳಿತೀನಿ, ಓಕೆನಾ. ಸೊ ಟ್ರೆಂಡ್ ಲೈನ್ನ ಈ ಟಾಪಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಎಳೆದ್ರೆ ಇಲ್ಲಿ ನೋಡಿ, ಈ ಟ್ರೆಂಡ್ ಲೈನ್ ಇದೆಯಲ್ಲ, ಸೊ ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಆಗ್ತಿತ್ತು. ಈ ಪಾಯಿಂಟಲ್ಲಿ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಕೊಟ್ಟಿದೆ, ಬ್ರೇಕ್ಔಟ್ ಕೊಟ್ಟು ವಾಪಸ್ ಅದೇ ಟ್ರೆಂಡ್ ಲೈನ್ನ ರೀಟೆಸ್ಟ್ ಮಾಡಿದೆ. ಇದು ಪಾಯಿಂಟ್ ನಂಬರ್ 2 ನಾನು ಟ್ರೇಡ್ ತಗೊಳ್ಳೋಕ್ಕೆ, ಅರ್ಥ ಆಯ್ತಾ. ಪಾಯಿಂಟ್ ನಂಬರ್ 1 ಏನಪ್ಪ ಅಂದರೆ ಹೈಯರ್ ಹೈ ಹೈಯರ್ ಲೋಸ್ ಫಾರ್ಮೇಷನ್ ಆಗಿದೆ, ಹೈಯರ್ ಲೋ ಹತ್ರ ಬಂದಿದ್ದೀವಿ. ನೆಕ್ಸ್ಟ್ ಏನು ಮೂವ್ ಇರೋದು, ಹೈಯರ್ ಹೈ ಮೂವ್ ಇರೋದು, ಹೈಯರ್ ಹೈ ಮೂವ್ ಇರೋದು. ಹಾಗೆಯೇ ಈ ಟ್ರೆಂಡ್ ಲೈನ್ದು ನೋಡಿ ಬ್ರೇಕ್ಔಟ್ ಆ್ಯಂಡ್ ರೀಟೆಸ್ಟ್ ಆಯಿತು, ಇದು ಸೆಕೆಂಡ್ ಪಾಯಿಂಟ್ ಆಯಿತು. ಥರ್ಡ್ ಪಾಯಿಂಟ್ ಏನಪ್ಪ ಅಂದರೆ ರೀಸೆಂಟ್ ಬಾಟಮಿಂದ ಟಾಪ್ವರೆಗೂ ಫಿಬೋನಾಚಿ ಹಾಕಿದ್ರೆ ನೋಡಿ, ಪ್ರೈಸು ಎಕ್ಸಾಕ್ಟಾಗಿ 50% ಲೆವೆಲ್ಸ್ ಮೇಲ್ಗಡೆನೆ ಗ್ರೀನ್ ಕಲರ್ ಕ್ಯಾಂಡಲ್ ಫಾರ್ಮೇಷನ್ ಮಾಡಿದೆ, ಅರ್ಥ ಆಯ್ತಾ. ಈ ಗ್ರೀನ್ ಕಲರ್ ಕ್ಯಾಂಡಲ್ ಫಾರ್ಮೇಷನ್ ಮಾಡ್ತು. ಸೊ ಅಲ್ಲಿ ಫಾರ್ಮೇಷನ್ ಆಯಿತು ಅಂದ ತಕ್ಷಣ ನಾನು ಸಮ್ವೇರ್ ಅರೌಂಡ್ ಎಂಟ್ರಿ ಎಲ್ಲಿತ್ತು ಅಂದರೆ ನಂದು ಈ ಕ್ಯಾಂಡಲಲ್ಲಿ, ದಟ್ ಈಸ್ 67,680 ಲೆವೆಲ್ಸಲ್ಲಿ ನಂದು ಎಂಟ್ರಿ ಇತ್ತು, ಅರ್ಥ ಆಯ್ತಾ. ಸ್ಟಾಪ್ ಲಾಸ್ ಎಲ್ಲಿಟ್ಟಿದೆ ಅಂದರೆ ನೋಡಿ, ಸ್ಟಾಪ್ ಲಾಸ್ ಬಂದು ನಾನು ಈ ಝೋನ್ ಕೆಳಗಡೆ ಇಟ್ಟಿದೆ, ಅರ್ಥ ಆಯ್ತಾ. ಸೊ ಈ ಝೋನ್ ಏನಾದರೂ ಬ್ರೇಕ್ ಆಯಿತು ಅಂದರೆ ಪ್ರೈಸು ಫಾಲ್ ಆಗುತ್ತೆ ಅಂತ ನನಗೆ ಗೊತ್ತಿತ್ತು. ಸೊ ಈ ಝೋನ್ ಕೆಳಗಡೆ ಅರೌಂಡ್ $300 ಸ್ಟಾಪ್ ಲಾಸ್ ಇಟ್ಟಿದೆ. ಟಾರ್ಗೆಟ್ ಬಂದು ನಾನು ಹೇಳ್ದಾಗೇ ಈ ಲೆವೆಲ್ಸಲ್ಲಿ ಇಟ್ಟಿದೆ, ಇಲ್ಲೂ ಅಲ್ಲ, ಮೋಸ್ಟ್ಲಿ ಅಚೀವ್ ಆಗಲ್ಲ ಅಂದ್ಬಿಟ್ಟು ಇಲ್ಲಿ ಈ ಲೆವೆಲ್ಸ್ ಹತ್ರ ಇಟ್ಟಿದೆ, ಅಂದರೆ ರೆಸಿಸ್ಟೆನ್ಸ್ ಝೋನ್ ಹತ್ರ ಇಟ್ಟಿದೆ, ಬ್ರೇಕ್ ಆಗಲ್ಲ ಅಂತ. ಸೊ ಆಸ್ ಯು ಗೈಸ್ ಕ್ಯಾನ್ ಸಿ ಹಿಯರ್, ನಂದು ಈ ಕ್ಯಾಂಡಲ್, ಓಕೆನಾ, ಈ ಗ್ರೀನ್ ಕಲರ್ ಕ್ಯಾಂಡಲ್ ಕಾಣ್ತಿದೆಯಲ್ಲ, ಈ ಕ್ಯಾಂಡಲಲ್ಲಿ ನಂದು ಟಾರ್ಗೆಟ್ ಹಿಟ್ ಆಗಿದೆ, ಓಕೆನಾ. ಸೊ ಇಲ್ಲಿ ನೀವು ನೋಡ್ಬೋದು, ನಂದು ಟಾರ್ಗೆಟ್ 68,181 ಟಾರ್ಗೆಟು ಹಿಟ್ ಆಗಿದೆ. ಸೊ ನಾನು ಈ ಟ್ರೇಡಲ್ಲಿ $500 ಪ್ರಾಫಿಟ್ ಮಾಡಿದ್ದೀನಿ, ಓಕೆನಾ. ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡೋದಕ್ಕೆ ತುಂಬಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.